ನಾವು ನೋಡ್ತಾ ಇರೋಂಥ ಪ್ರಾಡಕ್ಟು ಪೇಪರ್ ಬೋಟ್ ಆಮ್ಲೆಸ್ ಅಂತ ಹೇಳಿ. ಇದು 200 ml ಒಂದು ಪ್ಯಾಕ್ನಲ್ಲಿರುತ್ತೆ. ಇದರಲ್ಲಿ ಏನೇನಿದೆ ಅಂತ ಕಂಟೆಂಟ್ ನೋಡಿದ್ರೆ 40% ಮಾತ್ರ ಮ್ಯಾಂಗೋ ಪಲ್ಪ್ ಇರುತ್ತೆ. ಔಟ್ ಆಫ್ 200 ml 32 ಗ್ರಾಮಷ್ಟು ಶುಗರ್ ಇರುತ್ತೆ, ಅಂದರೆ ಸಕ್ಕರೆ ಅಂಶ ಇರುತ್ತೆ. ಹಾಗೆ ಇದರಲ್ಲಿ ಅವ್ರ ಪ್ರಕಾರ ಇದರಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಥಿಂಗ್ ಅಂತ ಏನೂ ಇಲ್ಲ ಅಂತ ಹೇಳ್ತಾರೆ. ನೋ GMO, ನೋ ಬಯೋ ಇಂಗ್ರೀಡಿಯೆಂಟು, ಆಮೇಲೆ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಜ್ಯೂಸ್ ಅಂತ ಎಲ್ಲನೂ ಅವರು ಬರೆದಿದ್ದಾರೆ ಈ ಪೇಜ್ನಲ್ಲಿ. ಆದರೆ ಅವರೇ ಇದರಲ್ಲಿ ಏನೇನಿದೆ ಅಂತ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ನ ನೋಡಿದ್ರೆ ಅವ್ರ ಪ್ರಕಾರ ಫ್ಲೇವರ್ಸ್ ನೇಚರ್ ಐಡೆಂಟಿಕಲ್ ಆ್ಯಂಡ್ ನ್ಯಾಚುರಲ್ ಫ್ಲೇವರಿಂಗ್ ಸಬ್ಸ್ಟೆನ್ಸ್ ಅಂತ ಬರೀತಾರೆ. ಆದರೆ ಅದು ಏನು, ಅದ್ರ ಕೋಡ್ ಏನು ಅಂತ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಸಾಮಾನ್ಯವಾಗಿ ಅದನ್ನು ಬರೆದಿದ್ದಾರೆ. ಅದರ ಅರ್ಥ ಏನು ಅಂತ ಗೂಗಲಲ್ಲಿ ನೋಡಿದ್ರೆ ಅದರಿಂದ ಏನೇನಾಗುತ್ತೆ ದುಷ್ಪರಿಣಾಮ ದೇಹದ ಮೇಲೆ ಇದನ್ನು ತುಂಬ ದಿನ ಉಪಯೋಗಿಸಿದ್ರೆ ಅಂತ ನೋಡಿದ್ರೆ ಅಲರ್ಜಿ, ಗ್ಯಾಸ್ಟ್ರಿಕ್ ಸಮಸ್ಯೆ, ನರಗಳ ಸಂಬಂಧಿತ ಕಾಯಿಲೆ, ಕ್ಯಾನ್ಸರ್ ಮತ್ತು DNA ಡ್ಯಾಮೇಜ್ ಆಗುವಂತಹ ಸಾಧ್ಯತೆಗಳಿದೆ ಅಂತ ಗೂಗಲ್ನ ಮಾಹಿತಿ ಕೊಡುತ್ತೆ. ಮತ್ತು ಯಾವುದೇ ಅತಿಯಾಗಿ ಸಂಸ್ಕರಿಸಿದ ಆಹಾರಗಳ ಸೇವನೆಯಿಂದ ಕ್ಯಾನ್ಸರ್ ಕಟ್ಟಿಟ್ಟಬುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗಿದೆ. ಒಂದು ಕಡೆ ಅವರೇ ಇದನ್ನು ಆರ್ಗ್ಯಾನಿಕ್ ಜ್ಯೂಸ್ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಅದರಲ್ಲಿ ನೇಚರ್ ಐಡೆಂಟಿಕಲ್ ಆ್ಯಂಡ್ ನ್ಯಾಚುರಲ್ ಫ್ಲೇವರಿಂಗ್ ಸಬ್ಸ್ಟೆನ್ಸಸ್ ಅಂತ ಬರೀತಾರೆ. ಅದರ ಸ್ಪೆಸಿಫಿಕೇಷನ್ ಇರೋದಿಲ್ಲ. ನಾವು ಎಷ್ಟು ಜನ ಇದನ್ನು ದಿನ ಉಪಯೋಗಿಸ್ತಾ ಇದ್ದೀವಿ ಮತ್ತು ಎಷ್ಟು ಕಾಲದವರೆಗೆ ಉಪಯೋಗಿಸ್ತೀವಿ, ಅದರಿಂದ ನಮ್ಮ ದೇಹಕ್ಕೆ ಏನಾಗುತ್ತೆ ಅಂತ ನಾವು ಉಪಯೋಗಿಸೋಕ್ಕಿಂತ ಮುಂಚೆ ಈ ಪ್ರಾಡಕ್ಟ್ನ ಒಂದ್ಸರಿ ನೋಡಬೇಕಾಗುತ್ತೆ. ಯೋಚನೆ ಮಾಡಿ ಮತ್ತೆ ಅದನ್ನು ಉಪಯೋಗಿಸಿ.